ರೋಡ್ ಶೋ ಮಾಡಿದ ರೇಪ್ ಆರೋಪಿಗಳಿಗೆ ಇದೀಗ ಬಿಗ್ ಶಾಕ್. ಹಾನಗಲ್ ಗ್ಯಾಂಗ್ ರೇಪ್ ಆರೋಪಿಗಳು ಮತ್ತೆ ಅರೆಸ್ಟ್ ಆಗಿದ್ದಾರೆ. 7 ಆರೋಪಿಗಳಿಗೆ 7 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಅಕ್ಕಿ ಆಲೂರಿನ ಅಫ್ತಾಬ್ ಚಂದನಕಟ್ಟಿ, ಮದರಾಸ ಮಂಡಕ್ಕಿ, ಸಮೀವುಲ್ಲಾ ಲಾಲಾನವರ್, ಮೊಹಮ್ಮದ್ ಸಾದಿಕ್ ಅಗಸಮನಿ, ಶೋಯಿಬ್ ಮುಲ್ಲಾ, ತೋಸಿಫ್ ಚೋಟಿ, ರಿಯಾಜ್ ಸಾವಿಕೇರಿ ಬಂಧಿಸಲಾಗಿದೆ. ಜಾಮೀನು ಸಿಕ್ಕಿದ್ದಕ್ಕೆ ಮೆರವಣಿಗೆಯನ್ನ ಮಾಡಿದ್ರು ಆರೋಪಿಗಳು. ಮತ್ತೆ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸರು. ಇದೀಗ ಜೂನ್ 2ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ ಕೋರ್ಟ್. ಮಹತ್ವದ ಆದೇಶವನ್ನ ನೀಡಿರೋದು. ಯಾಕಂದ್ರೆ ಇವರು ಗ್ಯಾಂಗ್ ರೇಪ್ ಅಲ್ಲಿ ಒಳಗಡೆ ಹೋಗಿದ್ರು. ಹೊರಗೆ ಬರಬೇಕಾದ್ರೆ ಏನೋ ಮಾಡಿ ನಾವು ಗೆದ್ದಿದ್ದೀವಿ, ಸಾಧಿಸ್ಬಿಟ್ಟಿದ್ದೀವಿ ಅನ್ನುವಂಥ ರೇಂಜ್ನಲ್ಲಿ ಹೊರಗಡೆ ಬಂದಿದ್ರು. ರೋಡ್ ಶೋ ಮಾಡಿದ್ರು. ಇವರನ್ನು ಕರ್ಕೊಂಡು ಬರೋಕ್ಕೆ ಇನ್ನೊಂದಷ್ಟು ಜನ ಹೋಗಿದ್ರು. ಅವ್ರಗಳ ಮೇಲೂ ಕೂಡ ಕೇಸನ್ನು ದಾಖಲಿಸಲಾಗಿತ್ತು. ಯಾವ ಖುಷಿಗೆ ಯಾವ ಸಾಧನೆ ಮಾಡಿದ್ದಾರೆ ಅಂತ ಇವ್ರನ್ನ ಈ ಥರ ವೆಲ್ಕಮ್ ಮಾಡ್ಕೊಂಡು ಬಂದ್ರಿ ಅಂತ. ಅವ್ರಗಳ ಮುಖದಲ್ಲಿ ಒಂದು ಸ್ವಲ್ಪವೂ ಪಾಪ ಪ್ರಜ್ಞೆ ಅನ್ನೋದಾಗಲಿ, ಅಥವಾ ನಾವು ಆರೋಪಿಗಳೇ ಆಗಿದ್ರೂ ಕೂಡ ಜೈಲಿಗೆ ಹೋಗಿ ಬಂದಿದ್ದೀವಿ, ತನಿಖೆನ ಎದುರಿಸ್ತಾ ಇದ್ದೀವಿ, ಎಂಥ ಗಂಭೀರವಾದಂಥ ಕೇಸ್ ನಮ್ಮ ಮೇಲಿದೆ, ಇದ್ಯಾವುದು ಕೂಡ ಅವರ ಮುಖದಲ್ಲೂ ಕಾಣಿಸ್ತಿರ್ಲಿಲ್ಲ, ಅವರ ನಡವಳಿಕೆಯಲ್ಲೂ ಇರಲಿಲ್ಲ. ಇದೆಲ್ಲವೂ ಕೂಡ ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸುವಂಥ ವಿಚಾರ. ಹಾಗಾಗಿ ಆಗ್ರಹಿಸಲಾಗಿತ್ತು. ಇವ್ರ ವಿರುದ್ಧ ಮತ್ತೆ ಇವ್ರನ್ನ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಇದೀಗ ಜೂನ್ 2ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇದು ಆಗ್ರಹಿಸಲಾಗಿತ್ತು. ಇವ್ರನ್ನ ಮತ್ತೆ ಒಳಗೆ ಹಾಕಬೇಕು ಅನ್ನುವಂಥ ಆಗ್ರಹ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು. ಸೊ ಫೈನಲಿ ಇದೀಗ ಮತ್ತೆ 7 ಆರೋಪಿಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ತನಿಖೆ ಸಂದರ್ಭದಲ್ಲಿ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಹೇಗೆ ಅಂತ? ನೀತಿ ಇಡೀ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಕ್ಕಿಹಾಲೂರು ಪಟ್ಟಣವನ್ನೇ ಇಲ್ಲಿ ಅಂದ್ರೆ ಅಲ್ಲಾಡಿಸಂತಹ ಒಂದು ಪ್ರಕರಣ ಇದು. ಗ್ಯಾಂಗ್ ರೇಪ್ ನಲ್ಲಿ ಬರೋಬ್ಬರಿ 1.5 ವರ್ಷಗಳ ಕಾಲ ಇಲ್ಲಿ ಅಂದ್ರೆ ಕಂಬಿ ಎನಿಸಿ ಜೈಲೂಟ ಉಂಡು ಇಲ್ಲಿ ಅಂದ್ರೆ ಬುದ್ಧಿ ಕಲಿಯದಂತಹ ಕಿಡಿಗೇಡಿಗಳ ಒಂದು ಸುದ್ದಿ ಇದೆ. ಯಾಕಂದ್ರೆ ಇಲ್ಲಿ 1.5 ವರ್ಷದಿಂದ ಜೈಲಿನಲ್ಲಿ ಇರ್ತಾರೆ. ಜೈಲಿನಲ್ಲಿ ಇದ್ಕೊಂಡು ಬುದ್ಧಿ ಕಲಿಯಬೇಕಾಗಿತ್ತು, ತಮ್ಮ ಮನಪರಿವರ್ತನೆಯನ್ನ ಮಾಡಿಕೊಳ್ಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಇಲ್ಲಿ ಅಂದ್ರೆ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ತಮ್ಮ ಪುಂಡಾಟಿಕೆಯನ್ನ ಮತ್ತೆ ಮೆರಿತಾರೆ. ಬೃಹತ್ ಆದಂತಹ ಒಂದು ರೋಡ್ ಶೋ ಮಾಡಿ ಮತ್ತೆ ಇವರ 7 ಆರೋಪಿಗಳು ಅಂಧರಾಗಿದ್ದಾರೆ. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದ್ರೆ ಮೊದಲಿಗೆ 5 ಜನರನ್ನ ಇಲ್ಲಿ ಇದೇ ಒಂದು ಹಾನಗಲ್ ಪೊಲೀಸರು ಲೇಡಿ ಸಿಂಗಂ ದೀಪಾಲಿ ಅವರು, PSI ದೀಪಾಲಿ ಅವರು ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಆರಂಭ ಮಾಡ್ತಾರೆ. ನಂತರ ಇಲ್ಲಿ ಅಂದ್ರೆ ಇಬ್ಬರು ಇಲ್ಲಿ ಅಂತಾರೆ ಅವರು ತಲೆಮರೆಸಿಕೊಂಡಿರ್ತಾರೆ. ಇದು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದಲ್ಲಿ ಇವ್ರನ್ನ ಬಂಧಿಸಲಾಗಿದೆ. ಅಂದ್ರೆ ಇಬ್ಬರೇನು ತಲೆಮರೆಸಿಕೊಂಡಿದ್ರು ಅವ್ರನ್ನ ನಿನ್ನೆ ತಡರಾತ್ರಿವರೆಗೂ ಇಲ್ಲಿ ಬಂಧಿಸಿಕೊಳ್ತಾರೆ. ಬಂಧಿಸಿ ತಡರಾತ್ರಿನೇ ಇಲ್ಲಿ ಅಂತಂದ್ರೆ ಮತ್ತೆ ಅವ್ರನ್ನ 7 ಜನರನ್ನು ಸೇರಿಸಿ ಇಲ್ಲಿ ಅಂದ್ರೆ ಮತ್ತೊಮ್ಮೆ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ವಿಚಾರಣೆ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರು ಮಾಡ್ತಾರೆ. ನ್ಯಾಯಾಧೀಶರು ಜೂನ್ 2ರವರೆಗೂ ಅಂದ್ರೆ 7 ದಿನಗಳ ಕಾಲ ಇಲ್ಲಿ ಅಂದ್ರೆ 7 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಷ್ಟೇ ಸಹಿತ ಇನ್ನು ಕೃತ್ಯಕ್ಕೆ ಬಳಸಿದಂತ ಅಂದ್ರೆ ರೋಡ್ ಶೋಗೆ ಬಳಸಿದಂತಹ ಇಲ್ಲಿ ಅಂದ್ರೆ ತಾರ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಂತಹ ವಾಹನಗಳಿರ್ಬೋದು. ಒಟ್ಟು ಇಲ್ಲಿ ಅಂದ್ರೆ ಬುಲೆಟ್ ಸೇರಿದಂತೆ ಅನೇಕ ವಾಹನಗಳನ್ನು ಸಹ ಜಪ್ತಿ ಮಾಡಿಕೊಂಡು ಇಲ್ಲಿ ತಮ್ಮ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರೆ ಯಾರು ಬುದ್ಧಿ ಕಲಿತಿರ್ಲಿಲ್ಲ. 7 ಇಲ್ಲಿ ಅಂದ್ರೆ 7 ಆರೋಪಿಗಳಿಗೂ ಸಹಿತ ಇಲ್ಲಿ ಅಂದ್ರೆ ಮತ್ತೊಂದು ವಿಚಾರಣೆಯನ್ನ ಈಗ ಪೊಲೀಸರು ಆರಂಭಿಸುವುದು. ಯಾರು ಇವರಿಗೆ ಅಂತಂದ್ರೆ ಯಾಕಂದ್ರೆ ಅವರು ಜೈಲಿನಲ್ಲಿದ್ದಾಗ ಈ 7 ಜನ ಒಳಗಡೆ ಇರ್ತಾರೆ. ಒಳಗಡೆ ಬಂದ ನಂತರ ಇವ್ರಿಗೆ ಯಾರ್ಯಾರು ಇಲ್ಲಿ ವಾಹನವನ್ನ ಕೊಟ್ಟರು ಅವರನ್ನು ಕರೆದು ಇಲ್ಲಿ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ನೀತಿ ಫೈನ್, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.